ಲೋಕಸಭಾ ಚುನಾವಣಾ ಸಮರಕ್ಕೆ ನಾಳೆ ಮುಹೂರ್ತ ಫಿಕ್ಸ್ ಆಗಲಿದೆ. ನಾಳೆ ಲೋಕ ಎಲೆಕ್ಷನ್ನ ದಿನಾಂಕ ಘೋಷಣೆಯಾಗಲಿದೆ. ನಾಳೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಚುನಾವಣಾ ಆಯೋಗ ಲೋಕಸಮರಕ್ಕೆ ದಿನಾಂಕವನ್ನ ಘೋಷಣೆ ಮಾಡಲಿದೆ. ದಿನಾಂಕ ಘೋಷಣೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕ ದಿನಾಂಕವನ್ನ ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಲಿದೆ. ಅಲ್ಲಿಗೆ ರಾಷ್ಟ್ರವ್ಯಾಪಿ ಯಾವ ದಿನಾಂಕದಂದು ಲೋಕಸಮರ ನಡೆಯುತ್ತೆ ಅನ್ನೋದನ್ನ ನಾಳೆ ಸುದ್ದಿಗೋಷ್ಠಿಯ ಮೂಲಕ ಅಧಿಕೃತವಾಗಿ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ. ದೇಶದಾದ್ಯಂತ ಈಗಾಗಲೇ ಎಲ್ಲ ಪಕ್ಷಗಳು ಸರ್ವ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗಾಗಲೇ ರಾಷ್ಟ್ರದಾದ್ಯಂತ ಲೋಕಸಮರದ ಕಾವು ಹೆಚ್ಚಾಗಿದೆ. ದಿನಾಂಕ ಘೋಷಣೆ ಆಗಬೇಕಿದೆ. ನಾಳೆ ಮಧ್ಯಾಹ್ನ ಚುನಾವಣಾ ಆಯೋಗ ಟೈಮ್ ಫಿಕ್ಸ್ ಮಾಡಿರೋದು. ಯಾವಾಗಿಂದ ಚುನಾವಣೆ ಅನ್ನೋದನ್ನ ಘೋಷಣೆ ಮಾಡೋದಕ್ಕೆ ಏನ್ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಬಹು ನಿರೀಕ್ಷಿತ 2024 ಲೋಕಸಭಾ ಚುನಾವಣೆಯ ಕ್ಷಣಗಣನೆ ಈಗಾಗಲೇ ಆರಂಭ ಆಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಅಧಿಕೃತವಾಗಿ ಎಷ್ಟು ಹಂತಗಳಲ್ಲಿ ದೇಶಾದ್ಯಂತ ಚುನಾವಣೆ ನಡೆಯುತ್ತೆ, ಮತದಾನ ನಡೆಯುತ್ತೆ ಅನ್ನುವಂತಹ ವಿವರವನ್ನ ಕೇಂದ್ರ ಚುನಾವಣಾ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕವಾಗಿ ಮಾಹಿತಿಯನ್ನು ಕೊಡ್ತಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿರುವಂತಹ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಆ ಮೂಲಕವಾಗಿ ನಾಳೆ ಮಧ್ಯಾಹ್ನದಿಂದನೇ ಏನಂದ್ರೆ ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ ಏನಂದ್ರೆ ಘೋಷಣೆ ಆದ ತಕ್ಷಣದಿಂದಲೇ ಏನಂದ್ರೆ ಅಪ್ಲಿಕೇಬಲ್ ಆಗೋಕೆ ಶುರು ಆಗ್ಬಿಡುತ್ತೆ. ಈ ಹಿಂದಿನ ವಿವರವನ್ನು ನೋಡ್ತಾ ಹೋದ್ರೆ 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಆ ಸಂದರ್ಭದಲ್ಲಿ ದೇಶಾದ್ಯಂತ ಒಟ್ಟು 7 ಹಂತಗಳಲ್ಲಿ ಚುನಾವಣೆಯನ್ನ ಘೋಷಣೆಯನ್ನ ಮಾಡಲಾಗಿತ್ತು. ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಏಪ್ರಿಲ್ 11ನೇ ತಾರೀಕಿಂದ ಮೇ 19ನೇ ತಾರೀಕುವರೆಗೂ ಸಹಿತ ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಕರ್ನಾಟಕದಲ್ಲಿ ಒಟ್ಟು 2 ಹಂತಗಳಲ್ಲಿ ಮತದಾನವನ್ನ ಮಾಡಲಾಗಿತ್ತು. ಒಂದು ಏಪ್ರಿಲ್ 18 ಮತ್ತೆ ಏಪ್ರಿಲ್ 23ರಂದು 2 ಹಂತಗಳಲ್ಲಿ ಮತದಾನವನ್ನ ಮಾಡಿರುವಂತಹ ಕಾರಣಕ್ಕಾಗಿ ಈ ಬಾರಿಯೂ ಸಹಿತ ಕರ್ನಾಟಕದಲ್ಲಿ ಬಹುತೇಕ ಅದೇ ಕಾಲಾವಕಾಶ ಸಮಯದಲ್ಲಿ ಅಂದ್ರೆ 2 ಹಂತಗಳಲ್ಲೇ ಮತದಾನ ಆಗುತ್ತೆ. ಮತ್ತೆ ಅದರ ಜೊತೆಗೆ ಏಪ್ರಿಲ್ 25ರ ಒಳಗಾಗಿ ಬಹುತೇಕ ಕರ್ನಾಟಕದ ಲೋಕಸಭೆಯ 2 ಹಂತದ ಮತದಾನಗಳು ಮುಕ್ತಾಯವಾಗುವಂತಹ ನಿರೀಕ್ಷೆಯನ್ನ ಈ ಬಾರಿಯೂ ಸಹಿತ ಇಡಲಾಗಿದೆ. ಯಾಕಂದ್ರೆ ಒಂದೇ ಹಂತದಲ್ಲಿ ಮತದಾನ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನಂತಂದ್ರೆ ಭದ್ರತಾ ದೃಷ್ಟಿಯಿಂದ ಮತ್ತೆ ಚುನಾವಣಾ ಆಯೋಗಗಳು ಹಾಕೊಂಡಿರ್ತಕ್ಕಂತಹ ಪ್ಲಾನ್ ಮೂಲಕವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಕಷ್ಟವಾಗುತ್ತೆ. ಯಾಕಂದ್ರೆ ದೇಶದ ನಾನಾ ಭಾಗಗಳಲ್ಲೂ ಸಹಿತ ಹಂತ ಹಂತವಾಗಿ ಮತದಾನ ನಡೆಯುವಂತಹ ಕಾರಣಕ್ಕಾಗಿ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಈ ಬಾರಿ ವಿಶೇಷ ಏನು ಅಂತಂದ್ರೆ ಕೇವಲ ಏನಂದ್ರೆ ಲೋಕಸಭೆ ಚುನಾವಣೆ ಮಾತ್ರ ಅಲ್ಲ, ಅದರ ಜೊತೆಗೆ ಏನಂದ್ರೆ ಜಮ್ಮು ಕಾಶ್ಮೀರದ ವಿಚಾರವಾಗ್ಲೂ ಸಹಿತ ಚುನಾವಣೆ ಘೋಷಣೆ ಮಾಡುವಂತಹ ನಿರೀಕ್ಷೆ ಇರುವಂತಹ ಕಾರಣಕ್ಕಾಗಿ ಎಲ್ಲರ ಚಿತ್ತ ಈ ಬಾರಿ ಚುನಾವಣೆಯ ಘೋಷಣೆಯ ದಿನಾಂಕದ ಮೇಲೆ ನೆಟ್ಟಿರುವಂತದ್ದು. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಾಗಲೇ ಚುನಾವಣಾ ಆಯೋಗಗಳು ಮಾಡಿಕೊಂಡಿದ್ದಾವೆ. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಹೋಗಿ ಈಗಾಗಲೇ ಏನಂದ್ರೆ ಸಭೆಗಳನ್ನ ಮಾಡಿ ಅಲ್ಲಿ ಪ್ರಿಪರೇಷನ್ ಯಾವ ರೀತಿಯಾಗಿದೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಭದ್ರತಾ ದೃಷ್ಟಿಯಿಂದ ಕೇಂದ್ರ ಮೀಸಲು ಪಡೆಯನ್ನ ಹಾಕಬೇಕು ಅದೆಲ್ಲವೂ ಸಹಿತ ಈಗಾಗಲೇ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ಕೇಂದ್ರ ಚುನಾವಣಾ ಆಯೋಗ. ಮತ್ತೆ ಅದರ ಜೊತೆಗೆ ಆಯಾ ರಾಜ್ಯಗಳಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಗೂ ಸಹಿತ ಈಗಾಗಲೇ ನೋಟಿಸ್ ಅನ್ನ ಕಳಿಸಿದ್ದಾರೆ. ಅಂದ್ರೆ ಯಾವಾಗ ಕೇಂದ್ರ ಚುನಾವಣಾ ಆಯೋಗ ಏನಂದ್ರೆ ದಿನಾಂಕವನ್ನ ಘೋಷಣೆ ಮಾಡುತ್ತೋ, ನೀತಿ ಸಂಹಿತೆ ಜಾರಿಯಾಗುತ್ತೋ ಆ ಸಂದರ್ಭದಿಂದನೇ ಎಲ್ಲಾ ಕಾರ್ಯಪ್ರವೃತ್ತರಾಗಬೇಕು ಜಿಲ್ಲಾ ಅಧಿಕಾರಿಗಳು. ಅಂದ್ರೆ ಜಿಲ್ಲಾ ಅಧಿಕಾರಿಗಳು ಈಗಂತ ಏನ್ ಕರಿತೀವಿ ನಾವು, ಜಿಲ್ಲೆಯ ಏನಂದ್ರೆ ಚುನಾವಣಾ ಅಧಿಕಾರಿಯಾಗಿ ಜಿಲ್ಲಾ ಅಧಿಕಾರಿಗಳಾಗೆ ಇರ್ತಾರೆ. ಹಾಗಾಗಿ ಅವರಿಗೆ ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೂ ಸಹಿತ ನೋಟಿಸ್ ಅನ್ನ ಕೊಡಲಾಗಿದೆ. ಆ ಮೂಲಕವಾಗಿ ಏನಂದ್ರೆ ಚುನಾವಣೆಯ ತಯಾರಿಯ ಹಂತ ಬಹುತೇಕ ಕಂಪ್ಲೀಟ್ ಆಗಿಬಿಟ್ಟಿದೆ. ಬಹುತೇಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ಆಗುವಂತಹ ಘೋಷಣೆಯ ನಂತರ ನೀತಿ ಸಂಹಿತೆ ಜಾರಿ ಆಗುವಂತಹ ಕಾರಣಕ್ಕಾಗಿ ಮುಂದಿನ ಎಲ್ಲಾ ಲೆಕ್ಕಾಚಾರಗಳು ಅಂದ್ರೆ ರಾಜಕೀಯ ಪಕ್ಷಗಳು ಸಹಿತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅವರು ಕಳೆದ ಬಾರಿ ಏನಂದ್ರೆ ಇದೇ ಒಂದು ಮಾರ್ಚ್ 10ನೇ ತಾರೀಕು ಘೋಷಣೆ ಆಗಿತ್ತು. ಈಗ ಮಾರ್ಚ್ 16ಕ್ಕೆ 6 ದಿವಸಗಳ ಡಿಫರೆನ್ಸ್ ಅಲ್ಲಿ ಏನಂತಂದ್ರೆ ಸ್ವಲ್ಪ ಡಿಲೇ ಆಗಿ ಏನಂತಂದ್ರೆ ಈ ಬಾರಿ ಚುನಾವಣೆ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಹುತೇಕ ಪಕ್ಷಗಳು, ರಾಜಕೀಯ ಪಕ್ಷಗಳು, ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ತನ್ನ ಮೊದಲ ಮತ್ತೆ 2ನೆಯ ಪಟ್ಟಿಯನ್ನ ಘೋಷಣೆ ಮಾಡೋ ಮೂಲಕವಾಗಿ 250ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳನ್ನ ಈಗಾಗಲೇ ಘೋಷಣೆಯನ್ನ ಮಾಡಿಬಿಟ್ಟಿದೆ. ಮತ್ತೆ ಕಾಂಗ್ರೆಸ್ ಸಹಿತ ಏನಂದ್ರೆ ಹಿಂದೆ ಕೂತ್ಕೊಂಡಿಲ್ಲ, ಅಲ್ಲಿಯೂ ಸಹಿತ 80ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಅಭ್ಯರ್ಥಿಗಳಾಗಿ ಘೋಷಣೆಯನ್ನ ಮಾಡಿದ್ದಾವೆ. ಬಹಳಷ್ಟು ಪಕ್ಷಗಳು, ಇಂಡಿಯಾ ಮೈತ್ರಿಕೂಟದ ಪಕ್ಷಗಳೇನಂತಂದ್ರೆ ತಮ್ಮ ರಾಜ್ಯಗಳಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳುತ್ತಿದ್ದಾವೆ. ಅದರಲ್ಲೂ ಏನಂದ್ರೆ ಯಾವ ರಾಜ್ಯಗಳಲ್ಲಿ ಈಗ ಸೀಟ್ ಶೇರಿಂಗ್ ಮಾಡ್ಕೋಬೇಕು ಅನ್ನುವಂಥದ್ದು ಬಹುತೇಕ ಅಂತ್ಯವಾಗುವಂತಹ ಹಂತದಲ್ಲಿ ನಿಂತ್ಕೊಂಡಿದ್ದಾವೆ. ಎನ್ಡಿಎ ಮೈತ್ರಿಕೂಟಕ್ಕೂ ಸಹಿತ ಬಹಳಷ್ಟು ಪಕ್ಷಗಳು ಈಗಾಗಲೇ ಸೇರ್ಕೊಂಡಿರುವಂತಹ ಕಾರಣಕ್ಕಾಗಿ ಈ ಬಾರಿಯ ಲೋಕಸಭೆಯ ಚುನಾವಣೆಯ ಕಾವು ನಾಳೆಯಿಂದ ಮತ್ತಷ್ಟು ಅದಕ್ಕೆ ಏನಂದ್ರೆ ಪುಷ್ಟಿ ನೀಡೋ ರೀತಿಯಲ್ಲಿ ಮತ್ತಷ್ಟು ಅದಕ್ಕೆ ಏನಂದ್ರೆ ಹೆಚ್ಚಿನ ಕಾವು ಇರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ಸೊ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಮಯ ನಿಗದಿಯಾಗಿದೆ. ಅಧಿಕೃತವಾಗಿ ಚುನಾವಣಾ ಆಯೋಗ ರಾಷ್ಟ್ರವ್ಯಾಪಿ ಎಷ್ಟು ಹಂತದಲ್ಲಿ ಚುನಾವಣೆ ನಡೀತಾ ಹೋಗುತ್ತೆ ಮತ್ತು ಪ್ರತಿ ರಾಜ್ಯದಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆ, ಆಯಾ ರಾಜ್ಯದಲ್ಲಿ ಯಾವ ದಿನಾಂಕದಲ್ಲಿ ಮತದಾನ ನಡೀಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ
ಸುದೀರ್ಘವಾಗಿ ಸುದ್ದಿಗೋಷ್ಠಿಯೊಂದನ್ನು ನಡೆಸಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಈ ಲೋಕಸಮರದ ಜೊತೆಗೆ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಚುನಾವಣಾ ದಿನಾಂಕಗಳು ಘೋಷಣೆ ಆಗಬಹುದಾ ಅನ್ನೋ ನಿರೀಕ್ಷೆ ಇರೋ ಕಾರಣಕ್ಕೆ ನಾಳೆ ಮಧ್ಯಾಹ್ನ ಚುನಾವಣಾ ಆಯೋಗ ಕರೆದಿರುವಂತಹ ಈ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.